ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನಪ್ಪ ನೋಡೋಣ ಅಂತ ಅಂದರೆ, ಮೊದಲನೇದಾಗಿ ಈಗ ಕನ್ನಡ ಕಡ್ಡಾಯ ಕನ್ನಡ ಒಂದು ಪರೀಕ್ಷೆ, ಇದರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಇದರ ಬಗ್ಗೆ ಮಾತಾಡಿ ಅಂತ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ಫ್ರೀಯಾಗಿ ನಮ್ಮ ಒಂದು ಚಾನಲಲ್ಲಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಮೊದಲನೇದಾಗಿ ಈ ನಮ್ಮ ಒಂದು ಕಡ್ಡಾಯ ಕನ್ನಡ ಒಂದು ಪರೀಕ್ಷೆ ಇದೆ. ಕಡ್ಡಾಯ ಕನ್ನಡ ಪರೀಕ್ಷೆ ಏನಿದೆ ಅದಕ್ಕೆ ತುಂಬ ಜನ ಕೇಳ್ತಾ ಇದ್ರಿ, ಕಡ್ಡಾಯ ಕನ್ನಡ ಪರೀಕ್ಷೆ ಯಾವಾಗ ಆಗ್ತದೆ ಅಂತ. ಆದರೆ ಇಲ್ಲಿ ಜನವರಿನಲ್ಲಿ ಈಗ KA ಹಲವಾರು ಒಂದು ಹುದ್ದೆಗಳಿಗೆ ಏನು ಮಾಡ್ತಿದ್ದಾರೆ ಅಂತ ಅಂದರೆ, ನೋಟಿಫಿಕೇಷನನ್ನು ಕರೆದು ಎಕ್ಸಾಮ್ ಮಾಡ್ಕೋಬೇಕು ಅಂತ ನಡೀತದೆ. ಮತ್ತು ಕೆಲವೊಂದು ಧಾರವಾಡದಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಅಂದರೆ ಬೇರೆ ಬೇರೆ ಇಲಾಖೆಗಳಿಂದ ಬೇರೆ ಬೇರೆ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ನೀವೇನು ಮಾಡಬೇಕು ಅಂತ ಅಂದರೆ, ಎಲ್ಲರೂ ಕೂಡ ನೋಟಿಫಿಕೇಷನನ್ನು ಜಾರಿ ಮಾಡಬೇಕು ಅಂತ ಇಲ್ಲಿ ಗೋರ್ಮೆಂಟಿಂದ ಇಲ್ಲಿ ಪ್ರೊಟೆಸ್ಟನ್ನು ಕೂಡ ಮಾಡ್ತಿದ್ದಾರೆ. ಜಂಜಿ ಪ್ರೊಟೆಸ್ಟ್ ಅಂತಲೇ ಕೂಡ ಇಲ್ಲಿ ಹೆಸರು ಕೂಡ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಹೋರಾಟಗಳು ನಡೀತಾ ಇದ್ದಾವೆ. ಅದರ ಜೊತೆಗೆ ಈಗ ನಮ್ಮ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ವಹಿಸಿಕೊಂಡ್ರೆ, ಆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಕಡೆಯಿಂದ ನಮ್ಮ ಒಂದು ಕಡ್ಡಾಯ ಕನ್ನಡ ಒಂದು ಪರೀಕ್ಷೆ ಆಗಬೇಕು. ಅದಕ್ಕೆ ತುಂಬ ಜನ ಕೇಳ್ತಾ ಇದ್ರು, ಅದನ್ನು ಯಾರು ಬರೀಬೇಕು ಮತ್ತು ಯಾವಾಗ ಪರೀಕ್ಷೆ ಇರ್ತದೆ ಅಂತ ಕೇಳ್ತಾ ಇದ್ರು. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಮೊದಲನೇದಾಗಿ ನೋಡಿ, ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಯಾರು ಬರೀಬೋದು ಅಂತ ಇತ್ತೀಚೆಗೆ ಏನಪ್ಪ ಹೇಳಿದರು ಅಂತಂದರೆ, KPSC ಅಥವಾ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಏನಪ್ಪ ಹೇಳಿದರು ಅಂತ ಅಂದರೆ, ಇವರು 10th ಅಥವಾ 12th ನೀವೇನಾದರೂ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವನ್ನು ಓದಿದರೆ ಈ ಒಂದು ಪರೀಕ್ಷೆ ಬರೀತಕ್ಕಂಥ ಒಂದು ಅವಶ್ಯಕತೆ ಇರೋದಿಲ್ಲ ಅಂತ ತುಂಬ ಜನರಿಗೆ ಹೇಳಿದರು. ಅದಾದ ಬಳಿಕ ಇನ್ನೊಂದೇನಪ್ಪ ಅಂತ ಅಂದರೆ, ಕಡ್ಡಾಯ ಕನ್ನಡ ಪರೀಕ್ಷೆ ಯಾರು ಬರೀಬೇಕು ಅಂತ ಅಂದರೆ, ನೀವೇನಾದರೂ 10th ಅಥವಾ 12th ಕನ್ನಡ ಭಾಷೆಯನ್ನು ಕಲಿತೇ ಇಲ್ಲ ಅಂತ ಎಂಬತಕ್ಕಂಥ ಒಂದು ಪಕ್ಷದಲ್ಲಿ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕು. ಅದಿಲ್ಲ ಅಂತ ಅಂದರೆ ನೀವು ಬರೆಯುವಂಥ ಒಂದು ಅಗತ್ಯತೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಕ್ರೀನ್ಶಾಟನ್ನು ಕೂಡ ನಾನು ಇಲ್ಲಿ ಕೊಡ್ತೇನೆ, ನೀವು ನೋಡ್ಬೋದು. ಮತ್ತು ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟಾಗಿ ಯಾವಾಗ ಪರೀಕ್ಷೆ ಬರ್ತದೆ ಅಂತ ನೋಡಿ. ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬೇರೆ ಬೇರೆ ಹುದ್ದೆಗಳು ಕಾಲ್ಫಾರ್ ಆಗಿದ್ದಾವೆ. ಆ ಒಂದು ಹುದ್ದೆಗಳಿಗೆ ಪರೀಕ್ಷೆಗಳನ್ನು ಜನವರಿಗಳಲ್ಲಿ ಅವರು ಇಟ್ಕೊಂಡಿದ್ದಾರೆ. ಆ ಅಷ್ಟು ಪರೀಕ್ಷೆಗಳನ್ನು ಜನವರಿಯಲ್ಲಿ ಇಟ್ಕೊಂಡಿದ್ದಾರೆ, ಅಲ್ಲೆಲ್ಲದಕ್ಕೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆ ಒಂದೇ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಬರೀತಕ್ಕಂಥವ್ರು ಯಾರಪ್ಪ ಅಂತ ಅಂದರೆ, ಯಾರ್ಯಾರು ನೀವು ಇದುವರೆಗೂ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದಿಲ್ಲ, ಅಥವಾ ನೋಡಿ ಮೊದಲನೇದಾಗಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಕಡ್ಡಾಯ ಕನ್ನಡ ಪರೀಕ್ಷೆ ಯಾರ್ಯಾರು ಬರೆದಿಲ್ಲ, ಅವರು ಯಾರು ಬರೆದು ಪಾಸಾಗಿದ್ದೀರಾ ಅವರು ಯಾವುದೇ ಅಂತ ಒಂದು ಇನ್ನೊಂದ್ಸಲಿ ಬರೀತಕ್ಕಂಥ ಒಂದು ಅಗತ್ಯತೆ ಇರೋದಿಲ್ಲ. ಇನ್ನೊಂದು ಏನಪ್ಪ ಅಂತ ಅಂದರೆ, 10th ಮತ್ತು 12th ಇದರಲ್ಲಿ ಯಾರಾದರೂ ಕನ್ನಡ ಪರೀಕ್ಷೆಯನ್ನು ನೀವು ಕನ್ನಡ ಸಬ್ಜೆಕ್ಟನ್ನು ಓದಿರದೇ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕು. ಅವರಿಗೆ ಒಂದು ಹಾಲ್ ಟಿಕೆಟ್ ಅವರೇ ಪ್ರೊವೈಡ್ ಮಾಡ್ತಾರೆ. ಅವರೇ ಅಪ್ಲಿಕೇಶನನ್ನು ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋತೀರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ, ಅವರ ಕಡೆಯಿಂದ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪರೀಕ್ಷೆಯನ್ನು ಬರೀಬೇಕು. ನೀವು ಈ ಒಂದು ಜನವರಿನಲ್ಲಿ ಇರ್ತಕ್ಕಂಥ ಎಲ್ಲ ಪರೀಕ್ಷೆಗಳು ಮುಗಿದ ನಂತರ ಯಾವಾಗಾದರೂ ಇಡ್ಬೋದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು. ಯಾಕೆಂದರೆ ಈಗ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯ ಕನ್ನಡ ಪಾಸಾಗಿರೋ ಕಾರಣದಿಂದಾಗಿ, ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಪರೀಕ್ಷೆಯನ್ನು ಕನ್ನಡ ಒಂದು ಸಬ್ಜೆಕ್ಟನ್ನು ಓದಿರೋ ಕಾರಣದಿಂದಾಗಿ ಅವರು ಈಗ ಸ್ವಲ್ಪ ಜನ ಅಷ್ಟೇ ಇದ್ದಾರೆ. ಅಂದರೆ ಯಾರು ಬೇರೆ ಒಂದು ರಾಜ್ಯಗಳಿಂದ ನಮ್ಮ ಒಂದು ರಾಜ್ಯಕ್ಕೆ ಬಂದು ಕನ್ನಡವನ್ನು ಓದಿರೋದೇ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ, ಅವರಿಗೆ ಸ್ವಲ್ಪ ಜನ ಇರ್ತಾರೆ, ಅವರಿಗೆ ಕಡ್ಡಾಯ ಕನ್ನಡ ನಡೆಸಬೇಕು. ಅದಕ್ಕಾಗಿ ಅವರು ಇಲ್ಲಿ ನೋಡ್ತಿದ್ದಾರೆ. ಆದಷ್ಟು ಬೇಗ ಕಡ್ಡಾಯ ಕನ್ನಡ ಪರೀಕ್ಷೆ ಬಗ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತದೆ. ಮತ್ತು ಅದರ ಜೊತೆಗೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಒಂದು ಚಾನಲ್ನ ಒಂದು ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.